ಹಲೋ ಫ್ರೆಂಡ್ಸ್, ನಾನಿವತ್ತು ತುಂಬ ಈಸಿಯಾಗಿ ಮನೆಯಲ್ಲಿರೋ ತರಕಾರಿನ ಯೂಸ್ ಮಾಡ್ಕೊಂಡು ವೆಜ್ ಫ್ರೈಡ್ ಮೊಮೋಸ್ ಮಾಡೋದು ಹೇಗಂತ ನಿಮಗೆ ತೋರಿಸ್ಕೊಡ್ತಾ ಇದ್ದೇನೆ. ಬನ್ನಿ ನೋಡೋಣ. ಇವಾಗ ಒಂದು ಈರುಳ್ಳಿನ ತುಂಬ ಚಿಕ್ಕದಾಗಿ ಹೆಚ್ಚಿದ್ದೇನೆ. ಅದಾದಮೇಲೆ ಒಂದು ಅರ್ಧ ಕ್ಯಾಪ್ಸಿಕಮ್ಮು ಮತ್ತು ಒಂದು ಬೌಲ್ ಆಗುವಷ್ಟು ಒಂದು ತುಂಬ ಚಿಕ್ಕದಾಗಿ ಹೆರಿಸ್ಬೇಕು ಕ್ಯಾಬೇಜ್ನ. ದಪ್ಪಾಗಿದ್ದರೆ ಅದು ಮೊಮೋಸ್ ಚೆನ್ನಾಗಿ ಬರೋದಿಲ್ಲ. ಅದಾದಮೇಲೆ ಒಂದು 3-4 ಬೀನ್ಸ್ ಹಾಕಿದ್ದೇನೆ. ಒಂದೇ ಒಂದು ಹಸಿಮೆಣ್ಸಿನ್ಕಾಯಿನ ಹಾಕಿದ್ದೇನೆ. ಒಂಚೂರು ಗರಂ ಮಸಾಲ, ಒಂಚೂರು ಅರಿಶಿನ ಪುಡಿ ಮತ್ತು ಅಚ್ಚ ಖಾರದ ಪುಡಿನ ಸ್ವಲ್ಪನೇ ಹಾಕಿ ಮೊಮೋಸು ಚೆನ್ನಾಗಾಗುತ್ತೆ. ರುಚಿಗೆ ತಕ್ಕಷ್ಟು ಉಪ್ಪನ್ನು ಆ್ಯಡ್ ಮಾಡಿ ಮತ್ತು ತುಂಬ ಚಿಕ್ಕದಾಗಿ ಹೆಚ್ಚಿರುವಂಥ ಕ್ಯಾರೆಟ್ನ ಮಿಕ್ಸ್ ಮಾಡಿ ಅವು ಎಲ್ಲವನ್ನೂ ಹಾಕಿರೋದನ್ನು ಕೈಯಿಂದನೇ ಚೆನ್ನಾಗಿ ಕಲಸಿ, ಅದು ಉಪ್ಪು, ಖಾರ ಮತ್ತು ಗರಂ ಮಸಾಲೆಗಳು ಮಿಕ್ಸ್ ಆಗಬೇಕಲ್ವಾ. ಈಗ ಹಿಟ್ಟು ಕಲಿಸ್ತಾ ಇದ್ದೇನೆ. 1 ಕಪ್ ಆಗೋಷ್ಟು ಮೈದಾ ಹಿಟ್ಟನ್ನ ಹಾಕಿ ಅದಕ್ಕೆ ಎಣ್ಣೆ ಮತ್ತು ಉಪ್ಪನ್ನು ಹಾಕಿ ಕಲಸಿ ನೀರು ಹಾಕಿ ಹದವಾಗಿ ಕಲಿಸಿದ್ದೇನೆ. ಕಲಿಸಿ ಒಂದು ಅರ್ಧ ಗಂಟೆನ ಎತ್ತಿಡಿ. ನಾನಿವತ್ತು ಇಬ್ಬರಿಗಾಗೋಷ್ಟು ಮೊಮೋಸ್ ಮಾಡ್ತಾಯಿದ್ದೇನೆ. ಒಂದು 7-8. ಅದಕ್ಕೆ ನಾನು ಎಲ್ಲನೂ ಕಮ್ಮಿ ತೊಗೊಂಡಿದ್ದೇನೆ, ವೆಜಿಟೇಬಲ್ಸ್ನಲ್ಲಿ ಮತ್ತು ಹಿಟ್ಟನ್ನಲ್ಲಿ. ಇವಾಗ ಒಂದು ಫ್ಯಾನ್ಗೆ ತುಂಬ ಸ್ವಲ್ಪ ಎಣ್ಣೆ ಹಾಕಿ ಅದಾದಮೇಲೆ ನಾವು ಇಟ್ಟತನ ವೆಜಿಟೇಬಲ್ಸ್ನ ಮಿಕ್ಸ್ ಮಾಡಿ ಇಟ್ಟಿದ್ವಲ್ಲ ಅದನ್ನು ಇದಕ್ಕೆ ಹಾಕಿ ಲೋ ಫ್ಲೇಮಲ್ಲಿಟ್ಟು ಬೇಯಿಸಿ. ಇವಾಗ ನಾನು ಉಂಡೆಗಳನ್ನು ಮಾಡ್ಕೊಂಡು ಮೊಮೋಸ್ ರೆಡಿ ಮಾಡೋಕ್ಕೆ ಈ ರೀತಿ ಚಿಕ್ಕದಾಗಿ ಎಲೆಗಳನ್ನು ಮಾಡ್ಕೊಂಡು ಅದಕ್ಕೆ ಆ ಬೇಯಿಸಿರುವಂಥ ಸ್ಟಫಿಂಗ್ನ ಆ್ಯಡ್ ಮಾಡಿ ಮೊಮೋಸ್ ಶೇಪ್ನ ಮಾಡಿದೆ. ಇದೇ ರೀತಿ ಎಷ್ಟಿದೆಯೋ ಅಷ್ಟು ಮಾಡ್ಕೊಂಡಾದ್ಮೇಲೆ ಫ್ಯಾನ್ಗೆ ಎಣ್ಣೆ ಹಾಕಿ ಕಾಯೋಕ್ಕಿಡಿ. ಎಣ್ಣೆ ಕಾದ್ಮೇಲೆ ಮೊಮೋಸ್ನ ಹಾಕಿ ಫ್ರೈ ಮಾಡಿ. ಟೇಸ್ಟಿಯಾಗಿರೋ ಮೊಮೋಸ್ ರೆಡಿ ಆಯಿತು. ಕಡಿಮೆ ಇಂಗ್ರೀಡಿಯೆಂಟ್ಸಿಂದ ಮಾಡಿರೋ ವೆಜ್ ಫ್ರೈಡ್ ಮೊಮೋಸ್ ಇದು. ಎಲ್ಲರೂ ಮನೇಲಿ ಟ್ರೈ ಮಾಡಿ, ತುಂಬ ಚೆನ್ನಾಗಿರುತ್ತದೆ. ಇದನ್ನು